Hello, good morning, students. Well, I think chapter number 2 is over, right? Old and disabled person. How we have to take care of them. I think it's over. Fine. And I think even PDF has been sent to you. And apart from that, I have made you to write it. The exercises I have made you to write because I have written on the board. So now we'll be moving on to the next chapter, that is chapter number 3, plants around us. Plants around us. Alright. What kind of plants we are going to see in our surroundings? That is the chapter, right? Plants around us. Fine. Coming back to the textbook, I'll be reading. Just go through that. Emma has made a special friend. Her friend is a gulmohar tree. So Emma is a person here. It is female gender. So what Emma has done, she has made a special friend. She has made a special friend, and that friend is Gulmohar tree. Gulmohar tree. Fine. Actually, Gulmohar tree is the beautiful one, right? Which you all love to see it again and again. Then Emma is a person of a female gender. She has made a special friend, and her friend is this Gulmohar tree. So now, ಎರಡನೇ ಚಾಪ್ಟರ್ದು ಕೇರಿಂಗ್ ಆಫ್ ಓಲ್ಡ್ ಆ್ಯಂಡ್ ಡಿಸೇಬಲ್ಡ್ ಪರ್ಸನ್ ಅದನ್ನು ನಾವು ಮುಗಿಸಿದ್ದೀವಿ. ಅದರ ಎಕ್ಸಸೈಸ್ ನಾನು ಬೋರ್ಡ್ ಮೇಲೆ ಸಾಲ್ವ್ ಮಾಡಿದ್ದೆ. ಆಮೇಲೆ ನಿಮಗೆ PDF ಫೈಲ್ ಮುಟ್ಟಿರಬಹುದು, ರೈಟ್? ಸೊ ಈಗ ನಾವು ನೆಕ್ಸ್ಟ್ ಚಾಪ್ಟರ್ ಹೋಗೋಣ. ಯಾವುದು? ಚಾಪ್ಟರ್ ನಂಬರ್ 3. ಅದರ ಹೆಸರೇನು? ಪ್ಲಾಂಟ್ಸ್ ಅರೌಂಡ್ ಅಸ್. ಸೊ ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಪ್ಲಾಂಟ್ಸ್ ಬಗ್ಗೆ. ಸೊ ನಾವು ಟೆಕ್ಸ್ಟ್ ಬುಕ್ಕಿಗೆ ಹೋಗಿದಾಗ ಅವರು ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಅದರಲ್ಲಿ ಏನಿದೆ ಅಂದರೆ, ಎಮ್ಮಾ ಹ್ಯಾಸ್ ಮೇಡ್ ಅ ಸ್ಪೆಷಲ್ ಫ್ರೆಂಡ್. ಎಮ್ಮಾ ಅನ್ನೋದು ಸ್ತ್ರೀಲಿಂಗ. ಸೊ ಎಮ್ಮಾ ಅನ್ನೋದು ಏನು ಮಾಡ್ತಾಳೆ? ಅವಳು ಒಂದು ಸ್ಪೆಷಲ್ ಫ್ರೆಂಡನ್ನು ಮಾಡಿದ್ದಾಳೆ. ಆ ಸ್ಪೆಷಲ್ ಫ್ರೆಂಡ್ ಯಾವುದು? ಹರ್ ಫ್ರೆಂಡ್ ಈಸ್ ಅ ಗುಲ್ಮೋಹರ್ ಟ್ರೀ. ಸೊ ಅವಳ ಫ್ರೆಂಡ್ ಯಾವುದು? ಗುಲ್ಮೋಹರ್ ಟ್ರೀ. ಎಮ್ಮಾಸ್ ಫ್ರೆಂಡ್. ಎಮ್ಮಾಸ್ ಫ್ರೆಂಡ್ ಇಸ್ ಗುಲ್ಮೋಹರ್ ಟ್ರೀ. ಸೊ ಅವಳ ಸ್ನೇಹಿತ ಯಾರು ಅಂದ್ರೆ ಒಂದು ಗುಲ್ಮೋಹರ್ ಟ್ರೀ. ಆಕ್ಚುಲಿ ಗುಲ್ಮೋಹರ್ ಟ್ರೀ ಇಸ್ ಬ್ಯೂಟಿಫುಲ್, ರೈಟ್? ಇಟ್ ಇಸ್ ಇವನ್ ಇನ್ ದ ಪಿಕ್ಚರ್. ಸೊ ಈ ಗುಲ್ಮೋಹರ್ ಟ್ರೀ ಅನ್ನೋದೇನು ಅತಿ ಸುಂದರವಾದದ್ದು. ಅದನ್ನು ನಾವು ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಪಿಕ್ಚರ್ ಅಲ್ಲಿ ಕಾಣಬಹುದು. ನೆಕ್ಸ್ಟ್, ಎಮ್ಮಾ ಕ್ಯಾನ್ ಟಚ್ ಇಟ್ಸ್ ಬ್ರಾಂಚಸ್ ಫ್ರಮ್ ದ ಬಾಲ್ಕನಿ ಆಫ್ ಹರ್ ಹೌಸ್. ಸೊ ಇಲ್ಲಿ ಏನಾಗುತ್ತೆ, ಎಮ್ಮ ಅನ್ನೋಳು ಏನ್ ಮಾಡ್ತಾಳೆ? ಅವರ ಮನೆಯ ಬಾಲ್ಕನಿಯಿಂದ ಎಮ್ಮ ಕ್ಯಾನ್ ಟಚ್ ಇಟ್ಸ್ ಬ್ರಾಂಚಸ್ ಫ್ರಮ್ ದ ಬಾಲ್ಕನಿ ಆಫ್ ಹರ್ ಹೌಸ್. ಸೊ ಹಂಗಂದ್ರೆ ಎಮ್ಮ ತನ್ನ ಮನೆಯ ಟೆರೆಸ್ ಮೇಲೆ ನಿಂತು, ತನ್ನ ಮನೆಯ ಬಾಲ್ಕನಿಯಲ್ಲಿ ನಿಂತು ಈ ಗುಲ್ಮೋಹರ್ ಟ್ರೀ ಅನ್ನೋದಲ್ಲ ಅದರ ಬ್ರಾಂಚಸ್ ಅವಳು ಏನ್ ಮಾಡ್ತಾಳೆ? ಮುಟ್ಬಹುದು. ಅಂದ್ರೆ ನಾವು ಮನೆಯಲ್ಲಿ ಫಸ್ಟ್ ಫ್ಲೋರಿಗೆ ನಿಂತು ಆ ಗಿಡ ಏನು ಬೆಳೆದಿರ್ತದಲ್ಲ ಅದನ್ನ ನಾವು ಮುಟ್ಬಹುದು, ಅದರ ಬ್ರಾಂಚಸ್ ನಾವು ಮುಟ್ಬಹುದು. ಸೊ ಹಾಗೆ ಈ ಅಮ್ಮ ಏನ್ ಮಾಡ್ತಾಳ? ಅವಳು ತನ್ನ ಮನೆಯ ಬಾಲ್ಕನಿಯಿಂದನೇ ಈ ಗುಲ್ಮೋಹರ್ ಟ್ರೀ ಬ್ರಾಂಚಸ್ ಏನಿದಾವು ಅದನ್ನೆಲ್ಲ ಅವಳು ಟಚ್ ಮಾಡಬಹುದು ತನ್ನ ಮನೆಯ ಬಾಲ್ಕನಿಯಲ್ಲಿ ನಿಂತು. ಎಮ್ಮ ಹ್ಯಾಸ್ ನೇಮ್ ದ ಟ್ರೀ ಆಸ್ ಲಾಲಿ. ಸೊ ಏನಾಗ್ತದ? ಆ ಟ್ರೀಗೆ ಅವಳ ಹೆಸರು ಕೊಟ್ಟಿದ್ದಾಳೆ. ಏನಂತ? ಲಾಲಿ. ಸೊ ಎಮ್ಮ ಆ ಗುಲ್ಮೋಹರ್ ಟ್ರೀ ಅದರದ್ದು ಫ್ರೆಂಡ್. ಆ ಗುಲ್ಮೋಹರ್ ಟ್ರೀ ಬ್ರಾಂಚಸ್ ಎಲ್ಲ ಅವಳು ತನ್ನ ಮನೆಯ ಬಾಲ್ಕನಿಯಲ್ಲಿ ನಿಂತು ಟಚ್ ಮಾಡ್ತಾಳೆ. ಹಾಗೂ ಎಮ್ಮ ಏನ್ ಮಾಡಿದ್ದಾರೆ? ಆ ಟ್ರೀಗೆ ಅವಳೇ ಒಂದು ಹೆಸರು ಇಟ್ಟಿದ್ದಾರೆ. ಹೇಗೆ ನೀವೆಲ್ಲ ನಿಮ್ಮ ನಾಯಿ ಬೆಕ್ಕಿಗೆ ಒಂದೊಂದು ಹೆಸರು ಇಟ್ಟಿರ್ತೀರಲ್ಲ, ಹಾಗೆ ಅವಳು ಏನ್ ಮಾಡಿದ್ದಾರೆ? ಆ ಟ್ರೀಗೆ ಒಂದು ಹೆಸರು ಇಟ್ಟಿದ್ದಾಳೆ. ಅದು ಏನಪ್ಪಾ ಅಂದ್ರೆ ಹೆಸರು ಲಾಲಿ, ರೈಟ್? ನೆಕ್ಸ್ಟ್, two parrots and their babies have a nest in its branches. So ಅಲ್ಲಿ ಏನು ಸಿಗ್ತದೆ ನಮಗೆ? We find two parrots. Two parrots and
its babies. ಅಲ್ಲಿ ನಾವು ಎರಡು ಗಿಳಿಯನ್ನ ಕಾಣುತ್ತೇವೆ. ಪ್ಯಾರಟ್ಸ್ ಅಂದ್ರೆ ಏನು? ಗಿಳಿ. ಐ ಥಿಂಕ್ everyone loves to see those parrots, right? Because it's beautiful in color. It is attractive. ಹೌದಾ ಇಲ್ಲ? ಆಕರ್ಷಕವಾಗಿ ಗಿಳಿ ತನ್ನ ಮೈ ಬಣ್ಣವನ್ನು ಹೊಂದಿರುತ್ತದೆ. ಹೀಗಾಗಿ ನಮಗೇನಾಗ್ತದೆ, ಆ ಗಿಳಿಗಳನ್ನ ಯಾವಾಗಲೂ ನೋಡ್ತಾ ಇರಬೇಕು ಅನ್ಸುತ್ತೆ. ಸೊ ಈ ಒಂದು ಗುಲ್ಮೋಹರ್ ಟ್ರೀ ಒಳಗ ಏನ್ ಆ ಟ್ರೀಗೆ ಲಾಲೆ ಅಂತ ಹೆಸರಿಟ್ಟಿದ್ದಾಳೆ ಅಮ್ಮ, ಆ ಟ್ರೀಯಲ್ಲಿ ನಮಗೆ ಏನ್ ಸಿಗುತ್ತೆ ಅಂದ್ರೆ ಎರಡು ಪ್ಯಾರಟ್ಸ್. ವಿ ಫೈಂಡ್ ಟೂ ಪ್ಯಾರಟ್ಸ್ ಅಂಡ್ ಇಟ್ಸ್ ಬೇಬೀಸ್. ಎರಡು ಗಿಳಿ ಹಾಗೂ ಅದರ ಗಿಳಿ ಮರಿಗಳನ್ನ ನಾವೇನ್ ಕಾಣಬಹುದು ಈ ಒಂದು ಟ್ರೀ ಒಳಗ. ಎರಡು ಗಿಳಿ ಹಾಗೂ ಅದರ ಗಿಳಿ ಮರಿಗಳನ್ನ ಅವು ಏನ್ ಮಾಡಿದಾವೆ, ಒಂದು ನೆಸ್ಟ್ ಅನ್ನು ಮಾಡಿದ್ದಾವೆ, ಗೂಡು ಕಟ್ಟಿದ್ದಾವೆ. ನೆಸ್ಟ್ ಅಂದ್ರೆ ಏನು? ಗೂಡು. ಗೂಡು ಕಟ್ಟಿರ್ತವೆ. ಏನು? ಎರಡು ಗಿಳಿ ಹಾಗೂ ಅದರ ಗಿಳಿ ಮರಿಗಳು ಆ ಗುಲ್ಮೋಹರ್ ಟ್ರೀಯಲ್ಲಿ ಒಂದು ಗೂಡನ್ನ ಕಟ್ಟಿ ಅದರಲ್ಲಿ ಅವು ವಾಸಿಸ್ತಾ ಇರ್ತಾವೆ. ಅರ್ಥ ಆಯ್ತಲ್ಲ? ಸೊ ಈ ಗುಲ್ಮೋಹರ್ ಟ್ರೀ ಅದರ ಬ್ರಾಂಚಸ್ ಅಲ್ಲಿ, ಅದರ ಬ್ರಾಂಚಸ್ ರೈಟ್, ಅದರೊಳಗ ಒಂದು ನೆಸ್ಟ್ ಕಟ್ಟಿರ್ತವು. ಯಾವ್ಯಾವು? ಎರಡು ಗಿಳಿ ಹಾಗೂ ಅದರ ಗಿಳಿ ಮರಿಗಳು ಆ ಒಂದು ಗೂಡಲ್ಲಿ ವಾಸಿಸ್ತಾ ಇರ್ತವು, ಅದರ ರೆಂಬೆ ಕೊಂಬೆಗಳ ಮೇಲೆ. ಮತ್ತೇನ್ ಕೊಟ್ಟಿದ್ದಾರೆ ಮುಂದೆ? ಆಲ್ಸೋ a squirrel and its family live in a hole in its trunk. ಮತ್ತೇನಿರುತ್ತೆ? ಟೂ ಪ್ಯಾರಟ್ಸ್ ಬಿಟ್ಟು ಸ್ಕ್ವೈರಲ್ ಅಂಡ್ ಫ್ಯಾಮಿಲಿ. ಸೊ ಅಳಿಲು ಹಾಗೂ ಅದರ ಕುಟುಂಬ. ಫ್ಯಾಮಿಲಿ ಅಂದ್ರೆ ಏನು? ಕುಟುಂಬ. ಸೊ ಅಳಿಲು ಹಾಗೂ ತನ್ನ ಎಲ್ಲಾ ಮರಿಗಳನ್ನು ತಗೊಂಡು ಇದರಲ್ಲಿ ಟ್ರಂಕ್ ಇರ್ತದೆ. ಟ್ರಂಕ್ ಅಲ್ಲಿ ಒಂದು ಹೋಲ್ ಇರ್ತದೆ, ಒಂದು ಸಣ್ಣಗೆ ತೂತತ್ತಿ ನೋಡ, ರೈಟ್? ಸೊ ಇನ್ ದಟ್ ಹೋಲ್ ದೀಸ್ squirrel and family are living together. So we find one is two parrots and its babies which are having a nest in its branches. Then we have a squirrel and family which are living in a hole, and that hole is in the trunk of the tree. So every day Emma feeds the squirrel Golu with nuts. ಸೊ ಪ್ರತಿದಿನ ಏನ್ ಮಾಡ್ತಾಳೆ ಎಮ್ಮ ಅನ್ನೋಳು ಈ ಸ್ಕ್ವೈರಲ್ಗಳಿಗೆ ಆಹಾರವನ್ನು ಕೊಡ್ತಾಳೆ. ಏನೇನು ಫುಡ್? ಏನಪ್ಪ ಅಂದ್ರೆ ಗೋಲು ಹಾಗೂ ನಟ್ಸ್. ಇದು ಫುಡ್. ಈ ಫುಡ್ ಏನ್ ಮಾಡ್ತಾಳೆ? ಪ್ರತಿದಿನ ಈ ಸ್ಕ್ವೈರಲ್ ಅಳಿಲು ಹಾಗೂ ಅದರ ಮರಿಗಳಿಗೆ ಅವಳು ದಿನಂಪ್ರತಿ ಏನ್ ಮಾಡ್ತಾಳ? ಅದಕ್ಕೆ ಆಹಾರ ಒದಗಿಸ್ತಾಳ. ಅವು ಆಹಾರ ಯಾವ ರೂಪದಲ್ಲಿ ಅದಾವು? ಒಂದು ಗೋಲು ಹಾಗೂ ನಟ್ಸ್. ಸೊ ಇವನ್ನವಳು ಯಾವಾಗಲೂ ಪ್ರತಿದಿನ ಆಹಾರವನ್ನ ಕೊಡ್ತಾ ಇರ್ತಾಳ. ಸೊ ವಾಟ್ ಎವ್ರಿ ಡೇ ಎಮ್ಮ ಇಸ್ ಡೂಯಿಂಗ್? ಶಿ ಇಸ್ ಫೀಡಿಂಗ್ ದಿಸ್ ಸ್ಕ್ವೈರಲ್ ಅಂಡ್ ಇಟ್ಸ್ ಫ್ಯಾಮಿಲಿ. ಸೊ ಶಿ ಇಸ್ ಫೀಡಿಂಗ್ ದಿಸ್ ಸ್ಕ್ವೈರಲ್ ಅಂಡ್ ಇಟ್ಸ್ ಫ್ಯಾಮಿಲಿ which are living in the hole, and that hole is in the trunk of the tree, and she is feeding that squirrel and family every day with this golu and nuts. ಅರ್ಥ ಆಯ್ತಲ್ಲ? ಆಕ್ಚುಲಿ ಅದೇನು ಫಸ್ಟ್ ಪ್ಯಾರಾ ಇದೆ ಅಂದ್ರೆ, ಅಮ್ಮ ಅನ್ನೋಳು ಒಂದು ಹೊಸ ಸ್ನೇಹಿತನ ಮಾಡ್ಕೊಂಡಿರ್ತಾಳೆ ಹಾಗೂ ಆ ಸ್ನೇಹಿತ ಸ್ಪೆಷಲ್ ಇರ್ತದೆ, ಅತಿ ಇಂಪಾರ್ಟೆಂಟ್ ಇರ್ತದೆ. ಸೊ ಅವಳ ಫ್ರೆಂಡ್ ಯಾರು ಅಂದ್ರೆ ಇಲ್ಲಿ ಗುಲ್ಮೋಹರ್ ಟ್ರೀ. ಸೊ ಅವಳ ಫ್ರೆಂಡ್ ಯಾರು? ಗುಲ್ಮೋಹರ್ ಟ್ರೀ. ಆಮೇಲೆ ಆ ಗುಲ್ಮೋಹರ್ ಟ್ರೀ ಬ್ರಾಂಚಸ್ ಅವಳು ತನ್ನ ಮನೆಯ ಬಾಲ್ಕನಿಯಿಂದ ಮುಟ್ತಾ ಇರ್ತಾಳೆ. ಅರ್ಥ ಆಯ್ತಾ? ಸೊ ಏನ್ ಮಾಡ್ತಾಳೆ ಅವಳು? ತನ್ನ ಫ್ರೆಂಡ್ ನ ಮಾಡ್ಕೊಂಡಿರ್ತಾಳೆ. ಯಾವ್ದನ್ನ? ಗುಲ್ಮೋಹರ್ ಟ್ರೀ ಅನ್ನೋದು ಆ ಎಮ್ಮ ಅನ್ನೋಳ ಫ್ರೆಂಡ್. ಸೊ ಆ ಗುಲ್ಮೋಹರ್ ಟ್ರೀ ಬ್ರಾಂಚಸ್ ಏನೇನಿದಾವು ಅದನ್ನೆಲ್ಲ ಅವಳು ತನ್ನ ಮನೆಯ ಬಾಲ್ಕನಿಯಿಂದಲೇ ನಿಂತು ಅವನ್ನ ಮುಟ್ತಾ ಇರ್ತಾಳೆ, ಸ್ಪರ್ಶಿಸುತ್ತಿರ್ತಾಳೆ. ಆಮೇಲೆ ಆ ಗುಲ್ಮೋಹರ್ ಟ್ರೀಗೆ ಅವಳು ಒಂದು ಹೆಸರನ್ನು ಕೊಟ್ಟಿರ್ತಾಳೆ. ಈಗ ನಾವು ಹೆಂಗ ನಮ್ಮ ಮನೆಯಲ್ಲಿರ್ತಕ್ಕಂಥ ನಾಯಿ, ಬೆಕ್ಕು, ಆಕಳ, ಎಮ್ಮೆ ಇವಕ್ಕೆಲ್ಲ ಹೆಸರಿಟ್ಟಿರ್ತೀವಿ. ಸೊ ಹಾಗೆ ಅವಳು ಈ ಗುಲ್ಮೋಹರ್ ಟ್ರೀಗೆ ಹೆಸರು ಕೊಡ್ತಾಳೆ. ಆ ಹೆಸರು ಏನಪ್ಪಾ ಅಂದ್ರೆ ಲಾಲೆ ಅನ್ನೋದು ಹೆಸರು, ರೈಟ್? ಆಮೇಲೆ ಈ ಗುಲ್ಮೋಹರ್ ಟ್ರೀಯಲ್ಲಿ ಎರಡು ಪ್ಯಾರಟ್ಸ್ ಇರ್ತವೆ ಹಾಗೂ ಅದರ ಮರಿಗಳು ಇರ್ತವೆ. ದಟ್ ಇಸ್ two parrots and its babies are found in a nest in branch of a gulmohar tree. So ಆ ಗುಲ್ಮೋಹರ್ ಟ್ರೀ ಒಳಗೆ ಇರ್ತಕ್ಕಂಥ ಬ್ರಾಂಚಸ್,
ಏನು ನಾವು ರೆಂಬೆ ಕೊಂಬೆಗಳು ಅಂತ ಕರಿತೀವಲ್ಲ, ಅಲ್ಲಿ ಯಾವುದೋ ಒಂದು ರೆಂಬೆ ಕೊಂಬೆಗಳ ಒಳಗ ಅದು ಒಂದು ಗೂಡು ಮಾಡಿರ್ತದೆ, ಯಾವುದು ಪ್ಯಾರೆಟ್. ಸೊ ಆ ಗೂಡು ಯಾವ್ಯಾವ ಇರ್ತಾವ ಅಂದ್ರೆ ಎರಡು ಗಿಳಿ ಹಾಗೂ ಅದು ತನ್ನ ಎರಡು ಗಿಳಿ ಮರಿಗಳೊಂದಿಗೆ ಅದರಲ್ಲಿ ವಾಸಿಸ್ತಾ ಇರ್ತದ. ಸೊ ಅಪಾರ್ಟ್ ಫ್ರಮ್ ದೀಸ್ ಪ್ಯಾರೆಟ್ಸ್ ವಿ ಹ್ಯಾವ್ ಸ್ಕ್ವೈರಲ್. ಸೊ ಅಳಿಲು ಹಾಗೂ ಅದರ ಫ್ಯಾಮಿಲಿನೂ ಇದೇ ಗಿಡದಲ್ಲಿ ವಾಸಿಸ್ತಾ ಇರ್ತದೆ. ಬಟ್ ಅದು ಎಲ್ಲಿ ವಾಸಿಸ್ತಾ ಇರ್ತದೆ ಅಂದ್ರೆ this is squirrel and family, it is living in the trunk of the tree. Trunk of the tree ಅಂದ್ರೆ ಇಲ್ಲೇನು ಸೀದಾ ಇರ್ತದಲ್ಲ ನೆಲದಿಂದ, ಇಲ್ಲೆಲ್ಲ ರೋಡ್ಸ್ ಇರ್ತಾವ. ಸೊ ಇಲ್ಲಿಂದ ಆಮೇಲೆ ಬ್ರಾಂಚಸ್ ಎಲ್ಲ ಹೊಡೆದಿರ್ತಾವ, ರೈಟ್. ಇಲ್ಲೇನು ರೆಂಬೆ ಕೊಂಬೆಗಳು ಬಂದಿರ್ತಾವ. ಇಲ್ಲಿಂದ ಇದಕ್ಕೆ ನಾವು ಟ್ರಂಕ್ ಅಂತ ಕರಿತೀವಿ. ಸೊ ಈ ಟ್ರಂಕ್ ಒಳಗ ಅದು ಒಂದು ಹೋಲ್ ಇರ್ತದ. ಸೊ ಆ ಹೋಲಲ್ಲಿ ಈ ಸ್ಕ್ವೈರಲ್ ಹಾಗೂ ಅದರ ಫ್ಯಾಮಿಲಿ ವಾಸಿಸ್ತಾ ಇರ್ತವು. ಹಾಗೆ ಅವಳು ದಿನ ಏನ್ ಮಾಡ್ತಿರ್ತಾಳ, ಆ ಸ್ಕ್ವೈರಲ್ ಅಂಡ್ ಫ್ಯಾಮಿಲಿಗೆ ಫುಡ್ ನ ಕೊಡ್ತಿರ್ತಾಳ, ಆಹಾರನ ಕೊಡ್ತಿರ್ತಾಳ. ಆ ಆಹಾರ ಏನಿತ್ತು ಅಂದ್ರೆ ಗೋಡು ಹಾಗೂ ನಟ್ಸ್ ಇತ್ತು. ಸೊ ದಿಸ್ was the meaning of whatever that paragraph was given, right? So now we'll see next. Have you seen a gulmohar tree? ಸೊ ನೀವು ಗುಲ್ಮೋಹರ್ ಟ್ರೀ ಅನ್ನೋದನ್ನ ನೋಡಿದ್ದೀರಾ ಅಂತ ಕ್ವಶನ್ ಇದೆ. ಇನ್ ಕೇಸ್ ಇಫ್ ಯು ಹ್ಯಾವ್ ಸೀನ್ ದಿಸ್ ಗುಲ್ಮೋಹರ್ ಟ್ರೀ, they have given a blank there, you have to fill it. If you have seen, write yes. If you have not seen, write no. ಅರ್ಥ ಆಯ್ತಾ? ಸೊ ಅವರಲ್ಲಿ ಏನು ಬ್ಲ್ಯಾಂಕ್ ಕೊಟ್ಟಿದ್ದಾರೆ, ನೀವು ಈ ಗುಲ್ಮೋಹರ್ ಟ್ರೀ ಅನ್ನ ನೋಡಿದ್ದರೆ ಎಸ್ ಅಂತ ಬರೀಬೇಕು, ನೋಡದೇ ಇದ್ದದ್ದಲ್ಲಿ ಅದಕ್ಕೆ ನೋ ಅಂತ ಬರೀಬೇಕು. ಅರ್ಥ ಆಯ್ತಾ? ಆಮೇಲೆ ಇಸ್ ಇಟ್ ಅ ಬಿಗ್ ಟ್ರೀ? ಸೊ ಅದು ಒಂದು ದೊಡ್ಡ ಮರನಾ ಅಂತಂದು ಕೇಳಿದ್ರು ಅವರು. ಅದನ್ನ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದ ಹೌದು ಇಲ್ಲೋ, ರೈಟ್. ಸೊ ಅದನ್ನ ಫಿಲಪ್ ಮಾಡಿ. ಆಮೇಲೆ ನೆಕ್ಸ್ಟ್, ರೈಟ್ ದ ನೇಮ್ ಆಫ್ ಅ ಬಿಗ್ ಟ್ರೀ ದಟ್ ಯು ಸಿ ನಿಯರ್ ಯುವರ್ ಹೌಸ್ ಆರ್ ದ ಸ್ಕೂಲ್. ಅದ್ಕೊಳ್ಳಿ ಒಂದು ಲೈನ್ ಗ್ಯಾಪ್ ಇಟ್ಟಿದೆ, ರೈಟ್. ಒಂದು ವರ್ಡ್ ಬರೆಯಲಿ. So they have written, they have given blank there. They have given a line where a word can suit there. So in that word, in that blank, what you have to do is you have to fill it. But what you have to fill it there? That is, they have given, write the name of a big tree that you see near your house or the school. So if you have seen any big tree near your school, write the name of the tree. In case if you have seen a big tree near your house, then write the name of the house. ಸೊ ನೀವು ನಿಮ್ಮ ಶಾಲೆಯ ಹತ್ತಿರ ಯಾವುದೇ ಒಂದು ದೊಡ್ಡ ಮರವನ್ನು ನೋಡಿದ್ರೆ ಆ ದೊಡ್ಡ ಮರವನ್ನು ಬರೀಬೇಕು, ದೊಡ್ಡ ಮರದ ಹೆಸರನ್ನು ಬರೀಬೇಕು. ಅಥವಾ ನಿಮ್ಮ ಮನೆಯ ಸುತ್ತಮುತ್ತಲು ನೀವು ಯಾವುದೇ ಒಂದು ದೊಡ್ಡ ಮರವನ್ನು ನೋಡಿದ್ರೆ ಆ ದೊಡ್ಡ ಮರದ ಹೆಸರನ್ನ ಇಲ್ಲಿ ಬರೀಬೇಕು. ನೆಕ್ಸ್ಟ್, ಡಸ್ ದ ಟ್ರೀ ಬೇರ್ ಫ್ರೂಟ್ಸ್ ಆರ್ ಫ್ಲವರ್ಸ್? ಸೊ ನೀವು ಏನು ಯಾವ ಟ್ರೀ ನೋಡಿರ್ತೀರಿ ಆ ಹೆಸರು ಬರೆದಿರ್ತಿಲ್ಲ ಇಲ್ಲಿ, ಆ ಟ್ರೀ ಒಳಗ ಡಸ್ ದ ಟ್ರೀ ಬೇರ್ ಫ್ರೂಟ್ಸ್ ಆರ್ ಫ್ಲವರ್ಸ್? ಸೊ ನೀವು ದ ಕ್ವಶನ್ ದೇ ಹ್ಯಾವ್ ಆಸ್ಕ್ಡ್ ಹಿಯರ್ ಇಸ್, ವಾಟ್ ಎವರ್ ದ ಟ್ರೀ ಯು ಹ್ಯಾವ್ ಸೀನ್, ದ ಬಿಗ್ ಟ್ರೀ ದಟ್ ಯು ಹ್ಯಾವ್ ಸೀನ್ ನಿಯರ್ ಯುವರ್ ಹೌಸ್ ಆರ್ ಸ್ಕೂಲ್, ಈಸ್ ದಟ್ ಟ್ರೀ ಹ್ಯಾವಿಂಗ್ ಫ್ರೂಟ್ಸ್ ಆರ್ ಫ್ಲವರ್ಸ್? ಅಂದ್ರೆ ಅದು ಬರೇ ಫ್ರೂಟ್ಸ್ ಅದಾವು ಅಥವಾ ಅದರೊಳಗೆ ಫ್ಲವರ್ಸು ಅದಾವು ಕೇಳಿದರು. ಅದನ್ನು ನೀವು ಬರೆಯಬೇಕು. ಅದು ಟ್ರೀ ಒಳಗೆ ಫ್ಲವರ್ಸ್ ನೋಡಿದ್ರೆ ಬರೀ ಫ್ಲವರ್ಸ್ ಬರೀ, ಇನ್ ಕೇಸ್ ಅದರೊಳಗೆ ಫ್ರೂಟ್ಸ್ ಇದ್ರೆ ಫ್ರೂಟ್ಸ್ ನ ಬರೀ. ಡೂ ಅನಿಮಲ್ಸ್ ಲಿವ್ ಇನ್ ಆರ್ ಆನ್ ದಟ್ ಟ್ರೀ? ಇಫ್ ಎಸ್, ದೆನ್ ನೇಮ್ ದೆಮ್. ಸೊ ನೀವು ಏನು ಆ ದೊಡ್ಡ ಮರವನ್ನು ನೋಡಿರ್ತೀರಿ ಅದರೊಳಗ ಫ್ರೂಟ್ಸ್ ಅದಾವು ಫ್ಲವರ್ಸ್ ಅದಾವು ಅನ್ನೋದನ್ನ ಬರಿಬೇಕು. ಅದರ ಜೊತೆಗೆ ಆ ಟ್ರೀಯಲ್ಲಿ ಏನಾದರೂ ನೀವು ಯಾವುದಾದ್ರೂ ಪ್ರಾಣಿ ಪಕ್ಷಿಗಳನ್ನ ಅದರಲ್ಲಿ ವಾಸಿಸ್ತಾ ಇರೋದನ್ನ ನೋಡಿದ್ರೆ ಆ ಪ್ರಾಣಿ ಪಕ್ಷಿಗಳ ಹೆಸರನ್ನ ಬರಿಬೇಕು. ಫಾರ್ ಎಕ್ಸಾಂಪಲ್, ಎಮ್ಮ ಏನ್ ಮಾಡಿದ್ಲು, ಎಮ್ಮ ಈ ಟ್ರೀ ಒಳಗ ಪ್ಯಾರಟ್ಸ್ ಅನ್ನ ನೋಡಿದ್ಲು ಹಾಗೂ ಸ್ಕ್ವೈರಲ್ ಅನ್ನ ನೋಡಿದ್ಲು. ಅದೇ ತರ ನೀವು ಏನು ದೊಡ್ಡ ಮರದ ಹೆಸರನ್ನು ಬರೆದಿರ್ತೀರಿ ಆ ಮರದಲ್ಲಿ ಯಾವ ಪ್ರಾಣಿ ಪಕ್ಷಿಗಳು ವಾಸಿಸ್ತಾ ಇದ್ರೆ ಅವುಗಳ ಹೆಸರನ್ನ ಇಲ್ಲಿ ಬರೆಯಬೇಕು. All right. The next is
Plants are of different shapes and sizes. Plants are of different shapes and sizes. So ನಮ್ಮ plants ಅನ್ನೋದು we find them with different shapes as well as different sizes. We cannot see all the plants having the same size, having the same shape. No, we find the plants are having different shapes and sizes. So ನಾವೇನು ಮಾಡ್ತೀವಿ ಅಂದರೆ ನಾವೆಲ್ಲ ಕಡೆ ನೋಡಿದಾಗ ಪ್ಲಾಂಟ್ಸ್ ಅನ್ನ ಒಂದೇ ತೆರನಾದ ಸೈಜ್ ಅಲ್ಲಿ ಇರಂಗಿಲ್ಲ, ಒಂದೇ ತೆರನಾದ ಹೈಟ್ ಅಲ್ಲಿ ಇರಂಗಿಲ್ಲ, ಅಥವಾ ಒಂದೇ ತೆರನಾದ ಶೇಪ್ ದಲ್ಲಿ ಅವು ಬೆಳೆಯುವುದಿಲ್ಲ. ಸೊ ಪ್ರತಿಯೊಂದು ಪ್ಲಾಂಟ್ ತನ್ನದೇ ರೂಪ ಇರ್ತದೆ, ಅದು ತನ್ನದೇ ಆದ ಸೈಜ್ ಅನ್ನು ಹೊಂದಿರ್ತದೆ ಹಾಗೂ ತನ್ನದೇ ಆದ ಶೇಪ್ ಅನ್ನು ಹೊಂದಿರ್ತದೆ. Trees are types of plants that are tall and strong. So trees plants ಸಂಬಂಧ ಏನಪ್ಪಾ? Plants are of different size and different shapes. So plants ಅಂದ್ರೇನು? ನಮಗವು ಬೇರೆ ಬೇರೆ ಸೈಜ್ ನು ಇರ್ತವೆ ಪ್ಲಾಂಟ್ಸ್ ಗೆ, ಹಾಗೂ ಬೇರೆ ತರನಾದ ಶೇಪ್ ಇರ್ತದೆ. ಮತ್ತೆ ಟ್ರೀಸ್ ಅಂದ್ರೆ ಏನು? Trees are types of plants. Trees ಅಂದ್ರೇನು? These are types of plants. So you find trees, they are also known as types of plants. Trees ಅಂದ್ರೇನು? ಅಲ್ಲಿ ನಮಗೆ types of plants ಇರ್ತದೆ. Actually trees are nothing but types of plants that are tall and strong. So trees ನಾವು ಏನ್ ಮಾಡ್ತೀವಿ ಅಂದ್ರೆ ಅವು ಪ್ಲಾಂಟ್ಸ್ ತರಾನೇ ಇರ್ತವೆ. ಟೈಪ್ಸ್ ಆಫ್ ಪ್ಲಾಂಟ್ಸ್ ಅಂದ್ರೆ ಪ್ಲಾಂಟ್ಸ್ ಅಲ್ಲೇ ಇದು ಬೇರೆ ವಿಧ. ಬಟ್ ಏನಪ್ಪಾ ಅಂದ್ರೆ ಇವು ಟ್ರೀಸ್ ದೇ ಆರ್ ಟಾಲ್ ಅಂಡ್ ಸ್ಟ್ರಾಂಗ್. These trees are also types of plants, but these are tall and strong. ಅತಿ ಇವು ಎತ್ತರವನ್ನು ಹೊಂದಿರ್ತದೆ. ಯಾವುದು? ಟ್ರೀಸ್. ಟ್ರೀಸ್ ಯಾವಾಗಲೂ ಮರಗಳು ಎತ್ತರ ಇರ್ತವೆ ಹಾಗೂ ಅತಿ ಶಕ್ತಿಶಾಲಿ ಇರ್ತವು, ಅತಿ ಗಟ್ಟಿ ಮುಟ್ಟಾಗಿರ್ತವು. ಬಟ್ ಪ್ಲಾಂಟ್ಸ್ ಅಲ್ಲಿ ಹಾಗಿರಂಗಿಲ್ಲ. ಪ್ಲಾಂಟ್ಸ್ ಟಾಲ್ ಆಗಿ ಇರಂಗಿಲ್ಲ ಮತ್ತು ಸ್ಟ್ರಾಂಗ್ ಆಗಿ ಇರಂಗಿಲ್ಲ. ಎಲ್ಲೋ ಒಂದಿಷ್ಟು ಕಾಣ್ತೀವಿ ನಾವು ಸ್ಟ್ರಾಂಗ್ ಇರುತ್ತೆ. ಸೊ ಎಲ್ಲ ಪ್ಲಾಂಟ್ಸು ಟಾಲ್ ಅಂಡ್ ಸ್ಟ್ರಾಂಗ್ ಇರಂಗಿಲ್ಲ. ಆ ಟಾಲ್ ಅಂಡ್ ಸ್ಟ್ರಾಂಗ್ ಇತ್ತು ಅಂದ್ರೆ ಅದು ಟ್ರೀ ಅಂತ ಕರಿತೀವಿ. Is this clear? Then next, a plant has two main parts. Plant ಅನ್ನೋದೇನು? ಅದರಲ್ಲಿ ಎರಡು ಮೇನ್ ಪಾರ್ಟ್ ಅವು ಯಾವ್ಯಾವಪ್ಪ? Which are two parts of this plant? One is root and the other one is shoot. ಅರ್ಥ ಆಯ್ತಲ್ಲ? A plant has two main parts. So plant ಅನ್ನೋದು ಅದು ಎರಡು ತರ ಇರ್ತದೆ. ಆ ಪ್ಲಾಂಟ್ ಒಳಗೆ ಎರಡು ತರ ಇರ್ತದೆ. ಒಂದು ಬರೀ ರೂಟ್ಸ್ ಇರ್ತಾವು, ಇನ್ನ ಒಂದು ಶೂಟ್ ಇರ್ತದ. Then the root consists of a main root and its branches. So ಈ ರೂಟ್ ಒಳಗೆ ಏನಿರ್ತದೆ ಅಂದ್ರೆ ರೂಟ್ ಇರ್ತದ, ಬೇರು. ಇದಕ್ಕೆ ನಾವು ಬೇರು ಅಂತೀವಿ. ರೂಟ್ ಅಂದ್ರೆ ಶೂಟ್ ಅಂದ್ರೆ ಕಾಂಡ ಅಂತೀವಿ. ಅರ್ಥ ಆಯ್ತಾ? ಸೊ ರೂಟ್ ಒಳಗೆ ಏನಿರ್ತದೆ ಅಂದ್ರೆ the root consists of a main root and its branches. ಸೊ ನಾವು ಯಾವಾಗಲೂ ಒಂದು ಟ್ರೀನ ನೋಡಿದ್ರೆ ಅದಕ್ಕೊಂದು ದೊಡ್ಡ ರೂಟ್ ಇರ್ತದೆ, ಅದಕ್ಕೆ ನಾವೇಂತೀವಿ ಬೇರು ಅಂತೀವಿ. ಆ ಬೇರಿನ ಜೊತೆಗೆ ಸಣ್ಣ ಸಣ್ಣ ಅದ್ರ ರೂಟ್ಸ್ ಬೆಳೀತಾ ಇರ್ತವೆ. ಅದು ಏನಪ್ಪಾ ಅಂದ್ರೆ ಇದಕ್ಕೆ ನಾವು ಮೇನ್ ರೂಟ್ ಅಂತ ಕರಿತೀವಿ. ಇದಕ್ಕೆ ನಾವೇಂತೀವಿ ಮೇನ್ ರೂಟ್ ಅಂತ ಕರಿತೀವಿ. ಹಾಗೂ ಇದರಿಂದ ಏನು ಎಳೆ ಎಳೆಯಾಗಿ ಬೆಳೀತಾ ಇರ್ತಾವೆ ಅದಕ್ಕೆ ನಾವು ಆ ರೂಟಿನ ಬ್ರಾಂಚಸ್ ಅಂತ ಕರಿತೀವಿ. Is this clear? Actually the root consists of main root and its branches. Actually the root is consisting of one main root and its branches. So this is the root which we call it as main root, and from that main root the branches are growing. These are branches of roots, and remember these roots are found always
ಬಿಲೋ ದ ಸರ್ಫೇಸ್. ಸೊ ಯಾವಾಗಲೂ ನಮ್ಗೆ ರೂಟ್ಸ್ ಎಲ್ಲಿ ಕಾಣಕ್ ಸಿಗ್ತಾವು ಅಂದ್ರೆ ಅದು ಭೂಮಿಯ ಒಳಗೆ, ಭೂಮಿಯ ಕೆಳಗೆ ಅವು ಬೆಳೀತಾ ಇರ್ತವೆ. Then what does this shoot contain? The shoot consists of stem, branches, leaves, flowers, fruits and seeds. Fruits and seeds. ಸೊ ರೂಟ್ ಒಳಗೆ ನಮಗೆ ನಾವೇನ್ ಕಂಡ್ವಿ, ಒಂದು ಮೇನ್ ರೂಟ್ ಇರ್ತದ ಹಾಗೂ ಅದಕ್ಕೆ ಬ್ರಾಂಚಸ್ ಇರ್ತಾವು. ಒನ್ ಮೇನ್ ರೂಟ್ ಅಂಡ್ ದಟ್ ರೂಟ್ ಇಸ್ ಹ್ಯಾವಿಂಗ್ ಮೆನಿ ಬ್ರಾಂಚಸ್. While this is shoot is having stem, branches, leaves, flowers, fruits and seeds. ಸೊ ರೂಟ್ ಒಳಗೆ ನಾವು ಒಂದು ರೂಟ್ ಒಳಗೆ ಹೋದ್ರೆ ಬ್ರಾಂಚಸ್ ನೋಡಿದ್ವಿ, ಬಟ್ ಈ ಶೂಟ್ ಒಳಗೆ ಏನೇನ್ ಇರ್ತದ ಅಂದ್ರೆ ಆ ಗಿಡದ ಸ್ಟೆಮ್ ಇರ್ತದ, ಆ ಗಿಡದ ಬ್ರಾಂಚಸ್ ಇರ್ತಾವು, ಅದ್ರದ್ದೇನು ಬ್ರಾಂಚಸ್ ರೆಂಬೆಗಳು, ಹಿಂಗ ಕೊಂಬೆಗಳು ಸೈಡ್ದಿಂದ ಆ ಕಡೆ ಈ ಕಡೆ ಸ್ಪ್ರೆಡ್ ಆಗಿರ್ತವೆ. ಸೊ ಆ ಶೂಟ್ ಒಳಗೆ ಏನೇನ್ ಇನ್ಕ್ಲೂಡ್ ಆಗಿರ್ತದ ಅಂದ್ರೆ ಅದ್ರದ್ದು ಸ್ಟೆಮ್ ಇರ್ತದ, ಅದ್ರ ಲೀವ್ಸ್ ಇರ್ತಾವು, ಮತ್ತೆ ಅದರದ್ದು ಬ್ರಾಂಚಸ್ ಇರ್ತಾವು, ಆಮೇಲೆ ಫ್ಲವರ್ಸ್ ಇರ್ತಾವು, ಆಮೇಲೆ ಫ್ರೂಟ್ಸ್ ಇರ್ತಾವು ಹಾಗೂ ಸೀಡ್ಸ್ ಇರ್ತಾವು. ಶೂಟ್ ಅಂದ್ರೆ ಏನಂದ್ರೆ ಇಷ್ಟೇ ಎಲ್ಲ ಕೂಡಿದ್ರೆ ನಮಗೆ ಏನು ಗಿಡ ಬೆಳೀತಾ ಇರ್ತದ ನೆಲದ ಮೇಲಿಂದ ಇರ್ತಕ್ಕಂಥದ್ದೆಲ್ಲ ಶೂಟೇ. ಸೊ ಆ ನೆಲದ ಕೆಳಗೆ ಏನಿರ್ತದ ಅದು ರೂಟ್ ಇರ್ತದ. ಇಸ್ ಇಸ್ ಕ್ಲಿಯರ್? ವಾಟ್ ಎವರ್ ವಿ ಕಾಲ್ shoot is having fruits, flowers, seeds, then leaves, flowers, its branches. These all together is known as shoot of the plant. So this shoot is growing above the ground. This shoot is growing above the ground, whereas this root, it is growing inside the ground. It is growing below the earth, below the surface of the soil. So is this clear? Actually, plant consists of root and shoot. In root we find main root and its branches, and in shoot we find stem, branches, leaves, flowers, fruits and seeds. This root and shoot together makes one plant. ಆ ರೂಟ್ ಒಳಗೆ ನಮಗೆ ಮೇನ್ ರೂಟ್ ಇತ್ತು ಹಾಗೂ ಅದ್ರ ಬ್ರಾಂಚಸ್ ಇತ್ತು, ಆಮೇಲೆ ಶೂಟ್ ಒಳಗೆ ಸ್ಟೆಮ್ ಇತ್ತು, ಲೀವ್ಸ್ ಇತ್ತು, ಫ್ರೂಟ್ಸ್ ಇತ್ತು, ಫ್ಲವರ್ಸ್ ಇತ್ತು, ಬ್ರಾಂಚಸ್ ಇತ್ತು ಹಾಗೂ ಸೀಡ್ಸ್ ಇತ್ತು. ಇವೆಲ್ಲ ಕೂಡಿದ್ರೆ ನಾವು ಪ್ಲಾಂಟ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇಸ್ ದಿಸ್ ಕ್ಲಿಯರ್? ಆಮೇಲೆ that root is growing inside the earth, that is growing below the surface of the soil, that is growing inside the soil, whereas the shoot is the upper part from the land. ನಮಗೇನು ಈ ಭೂಮಿಯ ಮೇಲ್ಭಾಗದಲ್ಲಿ ಆ ಒಂದು ಪ್ಲಾಂಟ್ ಕಾಣ್ತಾ ಇರ್ತದ ಅದಕ್ಕೆಲ್ಲ ನಾವು ಶೂಟ್ ಅಂತ ಕರಿತೀವಿ. ಯಾಕೆ? ಆ ಭೂಮಿಯಿಂದ ಅದೇನ್ ಮೇಲೆ ಬರ್ತಿರ್ತದ ಅದು ಸ್ಟೆಮ್ ಅಂತೀವಿ. ಅದು ಬೆಳೆದಾಗಿ ಅದ್ರ ಬ್ರಾಂಚಸ್ ಎಲ್ಲ ಆ ಕಡೆ ಈ ಕಡೆ ಸ್ಪ್ರೆಡ್ ಆಗ್ತಾವು, ಅದಕ್ಕೆ ನಾವು ಏನಂತೀವಿ? ಬ್ರಾಂಚಸ್ ಅಂತೀವಿ. ಆಮೇಲೆ ಆ ಬ್ರಾಂಚಸ್ ಅಲ್ಲಿ ಲೀವ್ಸ್ ಇರ್ತಾವು, ಲೀವ್ಸ್ ಇದ್ದಲ್ಲಿ ಫ್ಲವರ್ಸ್ ಇರ್ತಾವು, ಫ್ರೂಟ್ಸ್ ಇರ್ತಾವು ಹಾಗೂ ಅದರಲ್ಲಿ ಸೀಡ್ಸ್ ಇರ್ತಾವು. ಇವೆಲ್ಲದಕ್ಕೂ ನಾವೇನಂತೀವಿ? ಶೂಟ್ ಅಂತ ಕರಿತೀವಿ. ಸೊ ಶೂಟ್ ಅಂದ್ರೆ ಏನು? ಅದು ನೆಲದ ಮೇಲ್ಭಾಗದಲ್ಲಿ ಬೆಳೆಯತಕ್ಕಂಥದ್ದು, ಹಾಗೂ ರೂಟ್ ಅಂದ್ರೆ ನೆಲದ ಒಳಗಡೆ ಬೆಳೆಯತಕ್ಕಂಥದ್ದು. ಅರ್ಥ ಆಯ್ತಾ? ದಿಸ್ ಇಸ್ ಕ್ಲಿಯರ್? ಫೈನ್. Then the next we have different parts of plants and their functions. Next ಯಾವುದು ಅಂದ್ರೆ different parts of plants and its functions. Different parts of the plants and their functions. So when plants in the different part ಇರ್ತಾವು, ಅದರದ್ದೇನು different part ಇರ್ತಾವು ಹಾಗೂ ಅದರ ಫಂಕ್ಷನ್ ಏನು. ಫಾರ್ ಎಕ್ಸಾಂಪಲ್ we have seen till now
shoot. Shoot was having what? Shoot was having, it was having flowers, fruits, seeds, branches, then leaves. So these all together are parts of the plant. So now we learn root have a shoot nodidvi. A root have its branches nodidvi. Shoot olaga stem, flowers, fruits, seeds, branches, leaves ಇವೆಲ್ಲ ನೋಡಿದೀವಲ್ಲ, ಇವೆಲ್ಲ parts of the plant. These all are parts of the plant. So now what we have to do is we will be studying one by one part of the plant. So ಒಂದೊಂದು part of the plant ಅನ್ನು ನಾವು ನೋಡ್ತೀವಿ ಹಾಗೂ ಅದರ ಫಂಕ್ಷನ್ ಏನು ಅನ್ನೋದನ್ನ ನೋಡ್ತೀವಿ. So first one we will be saying we will be going with the flowers. So first, flowers. These are the most important and attractive part of the plant. So these are most important and attractive part. So you all might be having some energy when you see some plants, because though if those plants are having flowers, you will love it, right? So everyone loves flowers. So these flowers are most important and they are attractive part of the plant. So ಇವು ಏನಪ್ಪಾ ಅಂದ್ರೆ ಆಕ್ಚುಲಿ ಫ್ಲವರ್ಸ್, ಇವು ಎಲ್ಲರನ್ನು ತನ್ನಲ್ಲಿ ಆಕರ್ಷಿಸ್ತದೆ. ಆ ಫ್ಲವರ್ಸ್ ಏನ್ ಮಾಡ್ತದ, ಎಲ್ಲಾ ಜನರನ್ನ ಅದು ತನ್ನೆಡೆಗೆ ಆಕರ್ಷಣೆ ಮಾಡ್ತದ. ಎದಕ್ಕ? ಆ ಫ್ಲವರ್ ಅಷ್ಟು ಬ್ಯೂಟಿಫುಲ್ ಆಗಿದೆ, ಅಷ್ಟು ಅಟ್ರಾಕ್ಟಿವ್ ಆಗಿದೆ. These are the most important and attractive part of the plant, right? So ಇದು ಅತಿ ಮಹತ್ವದ್ದು ಯಾವುದು? ಫ್ಲವರ್ಸ್. ಈ ಫ್ಲವರ್ಸ್ ಎದಕ್ಕೆ ಮಹತ್ವದ್ದಪ್ಪ ಅಂದ್ರ ಎಲ್ಲರನ್ನು ತನ್ನಲ್ಲಿ ಆಕರ್ಷಿಸ್ತದೆ ಹಾಗೂ ಫ್ರೂಟ್ಸ್ ಆರ್ ಫಾರ್ಮ್ಡ್ ಫ್ರಮ್ ಫ್ಲವರ್ಸ್. ಸೊ ಈ ಫ್ಲವರ್ಸ್ ಇಂದ ಏನ್ ಫಾರ್ಮ್ ಆಗ್ತದ? ಫ್ರೂಟ್ಸ್ ಫಾರ್ಮ್ ಆಗ್ತವೆ. ಫಾರ್ ಎಕ್ಸಾಂಪಲ್, everyone loves eating mangoes and the different kinds of fruits. But how these fruits are formed? Actually, these fruits are formed from flowers. That is why these flowers are said most important, and it is going to attract everyone. So ಈ ಫ್ಲವರ್ ಅನ್ನೋದೇನು ಪ್ಲಾಂಟ್ ಅಲ್ಲಿ ಅದು ಒಂದು ಸ್ಪೆಷಲ್ ಪಾರ್ಟ್ ಅದು, because it is going to attract everyone's view. And apart from that, these flowers are the one which makes fruits. Is this clear? So flowers, these are the most important and attractive part of the flower, attractive part of the plant, and its function is fruits are formed. So what these flowers are doing? It is helping in forming the fruits. So is this clear? So this was the first part of the plant and its function. So first part we have seen is flowers. Is this clear? So remaining, that is leaf, fruit, seed, stem, root, we will see it in the next class. So till then, what you have to do? You have to keep reading the textbook, and whatever is taught in the class, that also has to be read. Okay? So homework for today is, how many parts are there in a plant? First one. How many parts are there in plant? This is clear. So ನಮಗೆ ಪ್ಲಾಂಟ್ ಅಲ್ಲಿ ಎಷ್ಟು ಟೈಪ್ ಅನ್ನ ಕಾಣಬಹುದು? Which are main parts in the plant? That is two. One is root and stem. So answer, how many parts are there in plant ಅಂದ್ರೆ two parts are there in the plant ಅಂತ ಹೇಳೋದು. ಆಮೇಲೆ ನೇಮ್ ಇದೆ ಮತ್ತೊಂದು ಹೇಳ್ತಾರೆ. Name the parts of plant. ಅಂದ್ರೆ
ನಮಗೆ ಎಷ್ಟು ಪಾರ್ಟ್ ಅದು ಪ್ಲಾಂಟ್ ಅಲ್ಲಿ? 2 ಪಾರ್ಟ್ ಅದು, ಹೌದಾ? ಅದು ಫಸ್ಟ್ ಒನ್ ಆನ್ಸರ್ ಆಯ್ತು. ಹೌ ಮೆನಿ ಪಾರ್ಟ್ಸ್ ಆರ್ ದೇರ್ ಇನ್ ಅ ಪ್ಲಾಂಟ್? ವಿ ಹ್ಯಾವ್ 2 ಪಾರ್ಟ್ಸ್ ಇನ್ ಅ ಪ್ಲಾಂಟ್. ಆಮೇಲೆ ಸೆಕೆಂಡ್ ಒನ್, ನೇಮ್ ದ ಪಾರ್ಟ್ಸ್ ಆಫ್ ದ ಪ್ಲಾಂಟ್. ಸೊ ಅವು ಎರಡು ಯಾವುವು ಅನ್ನೋದನ್ನ ನಾವು ಬರೀಬೇಕು. ಒಂದು ರೂಟ್ ಹಾಗೂ ಇನ್ನೊಂದು ಶೂಟ್. Is this clear? So keep reading textbook. Stay home, stay safe, take care of your health. See you in the next class. Thank you.